ಹಾಯ್ ಗಾಯ್ಸ್, ಅಸ್ಸಲಾಮು ಅಲೈಕುಮ್. ಹೇಗಿದ್ದೀರೆಲ್ಲರೂ? ಇವತ್ತು ಬಂಗುಡೆ ಮೀನು ತೊಗೊಂಡು ಬಂದಿದ್ದೀವಿ. ದೊಡ್ಡ ಬಂಗುಡೆ ಮೀನು. ದೊಡ್ಡ ಉಂಟು. ಐದು ಬಂಗುಡೆ ಮೀನುಂಟು. ಇದರದೊಂದು ಮಸಾಲ ಫ್ರೈ ಮಾಡುವ, ತವಾ ಫ್ರೈ ಮಾಡುವ. ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಆದಮೇಲೆ ತೋರಿಸ್ತೀನಿ ನಿಮಗೆ. ಇದಕ್ಕೊಂದು ಮಸಾಲೆ ರೆಡಿ ಮಾಡಬೇಕು. ಮೆಣಸನ್ನು ತೊಗೊಂಡಿದ್ದೀನಿ, ಒಂದು 5-6 ಮೆಣಸು, ಒಂದು 7 ಮೆಣಸುಂಟು. ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ, ಹುಳಿ ಸ್ವಲ್ಪ ಜಾಸ್ತಿ. ಆಮೇಲೆ ಬೆಳ್ಳುಳ್ಳಿ, ಜೀರಾ, ಕೊತ್ತಂಬರಿ, ಮೆಂತೆ, ಶುಂಠಿ, ಆಮೇಲೆ ಇದು ಸಾಸಿವೆ, ಸ್ವಲ್ಪ ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು. ಇದನ್ನೆಲ್ಲ ಒಂದು ಫೈನಾಗಿ ಪೇಸ್ಟ್ ಮಾಡಿ ತರಬೇಕು. ಪೇಸ್ಟ್ ಮಾಡುವ ನೋಡಿ, ಪೇಸ್ಟ್ ಮಾಡಿ ತಂದಿದ್ದೀನಿ. ಒಂದು ಸ್ಪೂನಷ್ಟು ತೊಳಿತಾ ಇದ್ದೀನಿ. ಇದರದ್ದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪೌಡರನ್ನು ಕೂಡ ಹಾಕಿದ್ದೀನಿ. ನೋಡಿ, ಈ ಥರ ಕಟ್ಸೆಲ್ಲ ಹಾಕಿದ್ದೀನಿ ಬಂಗುಡೆ ಮೀನಿಗೆ. ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಮೀನನ್ನು ಚೆನ್ನಾಗಿ ಅರಿಶಿನ ಮತ್ತು ಉಪ್ಪೆಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮೀನಿಗೆಲ್ಲ ಹಾಕಬೇಕು. ನೋಡಿ, ಮೀನನ್ನು ಇದು ರುಬ್ಬಿದ ಮಸಾಲೆಗೆ ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ತೆಗಿಲಿಕ್ಕುಂಟು. ಸ್ವಲ್ಪ ಅರ್ಧ ಗಂಟೆ ಇರಲಿದ್ದು ಮ್ಯಾರಿನೇಟ್ ಆಗಲಿ, ಆಮೇಲೆ ಫ್ರೈ ಮಾಡುವ. ನಾನು ಹಾಕ್ತಾಯಿದ್ದೀನಿ ಸ್ವಲ್ಪ. ಮೀನು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೋಡಿ. ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡ್ತಿದ್ದೀನಿ, ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮಸಾಲೆ ಹಾಕಿ ಫ್ರೈ ಮಾಡಬೇಕು. ಮತ್ತೆ ಸ್ವಲ್ಪ ಫ್ರೈ ಮಾಡಿದ್ರಾಯ್ತು. ಇನ್ನು ಫ್ರೈ ಆಗ್ತಾ ಉಂಟು. ಸ್ವಲ್ಪ ಟರ್ನ್ ಮಾಡಿ ಹಾಕಿದ್ರೆ ಆಯಿತು. ಟರ್ನ್ ಮಾಡಿ ಹಾಕುವ. ಸ್ವಲ್ಪ ಫ್ರೈ ಮಾಡಿ ತೆಗೆದ್ರೆ ಆಯಿತು. ಈಗ ಫ್ರೈ ಮಾಡಿ ತೆಗೆದಿದ್ದೀನಿ. ಇನ್ನು ಅದೇ ಪಾತ್ರೆಗೆ ನಾನು ಟೊಮೆಟೊ, ಒಂದು ಈರುಳ್ಳಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಫ್ರೈ ಮಾಡುವ. ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಈರುಳ್ಳಿ ಹಾಕಿದರೆ ಒಂದು ಟೊಮೆಟೊ. ಈ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ದೊಡ್ಡ ಸ್ವಲ್ಪ ಮಸಾಲೆಯನ್ನು ಹಾಕಿದ್ದೀನಿ. ಇದು ಕೂಡ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಫ್ರೈ ಹಾಕಿ ಉಪ್ಪು ಕೂಡ ಹಾಕಿದ್ದೀನಿ. ಫ್ರೈ ಆಯಿತು. ಇನ್ನು ಸಾಕು. ನಾನು ಈಗ ಬಂಗುಡೆ ಮೀನನ್ನು ತೆಗೆದಿದ್ದಕ್ಕೆ ಹಾಕ್ತಾಯಿದ್ದೀನಿ. ಇದೊಂದು ಹಾಕಿ ಮಸಾಲೆಗೆ ಎಲ್ಲ ಮೀನನ್ನು ಹಾಕಿದ್ದೀನಿ. ಇದಕ್ಕೆ ನಾನು ಇನ್ನೂ ಟರ್ನ್ ಮಾಡಿ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇನ್ನು ಟರ್ನ್ ಮಾಡಿ ಕೂಡ ಹಾಕಿದ್ದೀನಿ. ಇನ್ನು ಚೆನ್ನಾಗಿ ಫ್ರೈ ಆಗಲಿ. ಗ್ಯಾಸನ್ನು ಸ್ಲೋ ಮಾಡ್ತಾಯಿದ್ದೀನಿ ನಾನು. ಸ್ಲೋ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡಿ ತೆಗಿಬೇಕು. ನಮ್ಮ ಬಂಗುಡೆ ಮಸಾಲ ಫ್ರೈ ರೆಡಿ ಆಯಿತು. ಇನ್ನು ಸರ್ವ್ ಮಾಡ್ತಾಯಿದ್ದೀನಿ ನಾನು. ತೆಗುವೆಯನ್ನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇನ್ನು ಪ್ಲೇಟಿಗೆಲ್ಲ ಹಾಕ್ತಾಯಿದ್ದೀನಿ ನಾನು. ನೋಡಿ, ನಮ್ಮ ಬಂಗುಡೆ ಮಸಾಲ ಫ್ರೈ ರೆಡಿ ಆಯಿತು. ತುಂಬ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹುಳಿ ಉಪ್ಪು ಎಲ್ಲ ಖಾರ ಬರೋಬ್ಬರಾಗಿದೆ. ತುಂಬ ಚೆನ್ನಾಗಿದೆ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.